ನಿಮಗೆ ಗಾಡ್ ಫಾದರ್ ಪಾಲಿಟಿಕ್ಸ್ ಅಲ್ಲಿ? ನಾನು ಅಂಥವ್ರು ಇಂಥವ್ರು ಅಂತ ಹೇಳೋದಿಲ್ಲ. ಸೊ ಗಾಡ್ ಫಾದರ್ ಅಂತಂದ್ರೆ ನಾನು ಅನ್ಕೊಳ್ಳೋದು ನಮ್ಮ ತಾಲೂಕಿನ ಜನತೆ ಯಾರಿದ್ದಾರೆ, ದೇ ಆರ್ ಮೈ ಟ್ರೂ ಗಾಡ್ ಫಾದರ್. ಐಡಿಯಾಲಜಿ ಅಥವಾ ತತ್ವ ಸಿದ್ಧಾಂತ ನಮಗೆ ಇದೆ, ಅದು ನಮ್ಮ ತಂದೆ ಹಾಕೊಟ್ಟಂತವರ. ಫಸ್ಟ್ ಟೈಮ್ ಪುಷ್ ಕೊಟ್ಟಿದ್ದು ಯಾರು ಸರ್? ಒತ್ತಡ ಮಾಡಿ ಹೊರಗಡೆಯಿಂದ ಯಾರೋ ತಂದು ಪ್ಯಾರಾಶೂಟ್ ಕ್ಯಾಂಡಿಡೇಟ್ ಅಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ನಡೀತಾ ಇದ್ರೆ ಹೊಸಕೋಟೆಯಲ್ಲೇ ಟೋಟಲಿ ಡಿಫ್ರೆಂಟ್. ಅವರ ಮದುವೆಗಳಿಗೂ ಕೂಡ ಆಪೋಸಿಟ್ ಪಾರ್ಟಿಯವ್ರನ್ನ ಕರೆಯಲ್ಲ. ಇನ್ಫ್ಯಾಕ್ಟ್ ನಿಮಗೆ ಗಾಡ್ ಫಾದರ್ ಪಾಲಿಟಿಕ್ಸ್ ಅಲ್ಲಿ ಯಡಿಯೂರಪ್ಪ ಅವರು ಅಂತ ನಾನಂತೂ ಕನ್ಸಿಡರ್ ಮಾಡಿದ್ದೀನಿ. ನೀವು ಹೇಗೆ ತಗೊಳ್ತೀರೋ ಗೊತ್ತಿಲ್ಲ ನನಗೆ. ರಾಜಕಾರಣದಲ್ಲಿ ಕಲಿಯಂಥದ್ದು ಸಾಕಷ್ಟು ಇರ್ತದೆ, ಪ್ರತಿಯೊಬ್ಬರ ಹತ್ರದಿಂದನೂ ಕಲಿಯಂಥದ್ದು ಇರ್ತದೆ. ಪ್ರತಿಯೊಂದು ಅನುಭವದಿಂದ ಕೂಡ ತಾವು ಹೇಳ್ದಂಗೆ ನಮ್ಮ ಒಂದು ರಾಜಕೀಯದ ಆಲೋಚನೆಗಳು ಅಥವಾ ಆಚಾರ ವಿಚಾರಗಳು ಪ್ರಭಾವ ಆಗಿರ್ತದೆ. ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸಸ್, ಯುವರ್ ಪೊಲಿಟಿಕಲ್ ನಿಮ್ಮದೊಂದು ಏನು ಡೆವಲಪ್ಮೆಂಟ್ ಇರುತ್ತೆ ಅದಾಗುತ್ತೆ. ಅದರಿಂದ ನಾನು ಅಂಥವ್ರು ಇಂಥವ್ರು ಅಂತ ಹೇಳೋದಿಲ್ಲ. ವಿಶೇಷವಾಗಿ ನಾನು ಹೇಳಬೇಕಂತಂದರೆ, ನನಗೆ ರಾಜಕೀಯವಾಗಿ ನಮಗೊಂದು ಐಡಿಯಾಲಜಿ ಅಥವಾ ತತ್ವ ಸಿದ್ಧಾಂತ ನಮಗೆ ಇದೆ, ಅದು ನಮ್ಮ ತಂದೆ ಹಾಕೊಟ್ಟಂಥವರ ಹಾದಿ. ಬಿ ಎನ್ ಬಚ್ಚೇಗೌಡರೇನು ಹಾಕೊಟ್ಟಂಥ ಹಾದಿ. ಆ ಒಂದು ನಿಟ್ಟಿನಲ್ಲೇ ಕೂಡ ನಾವು ಬೆಳ್ಕೊಂಡು ಹೋಗ್ತಿರೋಂಥದ್ದು. ಬಿಜೆಪಿಯಲ್ಲಿ ಪ್ರಾರಂಭ ಆಗಿ ಅದಾದ ನಂತರ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಈಗ ಕಾಂಗ್ರೆಸ್ ಪಕ್ಷದ ಸಹ ಸದಸ್ಯನಾಗಿ ಈಗ ಆಸ್ ಅ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಿದ್ದೀನಿ. ಸೊ ಒಂದು 5 ವರ್ಷದಲ್ಲಿ ಸಾಕಷ್ಟು ಅನುಭವ. ವಿಧಾನಸೌಧ ಹೊರಗಡೆ, ವಿಧಾನಸೌಧದೊಳಗಡೆ ವಿರೋಧ ಪಕ್ಷದಲ್ಲಿ, ವಿಧಾನಸೌಧದೊಳಗಡೆ ಆಡಳಿತ ಪಕ್ಷದಲ್ಲಿ, ಇವನ್ನೆಲ್ಲವನ್ನೂ ಕೂಡ ನೋಡಿದ್ವಿ. ಸೊ ಗಾಡ್ ಫಾದರ್ ಅಂತಂದ್ರೆ ನಾನು ಅನ್ಕೊಳ್ಳೋದು ನಮ್ಮ ತಾಲೂಕಿನ ಜನತೆ ಯಾರಿದ್ದಾರೆ, ದೇ ಆರ್ ಮೈ ಟ್ರೂ ಗಾಡ್ ಫಾದರ್ಸ್. ಯಾರು ನನಗೆ ಮತ ಹಾಕಿದರೆ, ಯಾರು ನನಗೆ ಅವ್ರ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ದೇ ಆರ್ ಮೈ ಟ್ರೂ ಪೊಲಿಟಿಕಲ್ ಗಾಡ್ ಫಾದರ್ಸ್. ಬಿಯಾಂಡ್ ದಟ್ ತಂದೆಯವರ ಏನೊಂದು ದಾರಿ ಇದೆ, ತಂದೆಯವರ ದಾರಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಈಗ ನಾವು ಏನು ಕಾಂಗ್ರೆಸ್ ಪಕ್ಷದ ಒಂದು ಜಾತ್ಯತೀತವಾದಂಥ ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಸಾಮಾನ್ಯ ರಾಹುಲ್ ಗಾಂಧಿಯವರಾಗಿರ್ಬೋದು, ಸೋನಿಯಾ ಗಾಂಧೀಜಿಯವರಾಗಿರ್ಬೋದು, ಸಿದ್ದರಾಮಣ್ಣವರ ಒಂದು ಜನಪರ ಕಾಳಜಿ ಆಗಿರ್ಬೋದು, ಡಿ ಕೆ ಶಿವಕುಮಾರಣ್ಣವರ ಒಂದು ಹೋರಾಟದ ಮನೋಭಾವ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇವಾಗ ನಾವು ಮನಗೊಂಡು ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ಓಕೆ, ಫಸ್ಟ್ ಟೈಮ್ ಪುಷ್ ಕೊಟ್ಟಿದ್ದು ಯಾರು ಸರ್? ಎಸ್, ಈ ಹುಡುಗನಲ್ಲಿ ಚಾರ್ಮ್ ಇದೆ, ಬೆಳಿಬೇಕು ಅಂತ ಹೇಳಿ. ಸರ್ ಬಹುಶಃ ನಾನು ಅನ್ಕೊಳ್ಳೋದು ತಾಲೂಕಿನ ಮತದಾರರೇನೆ. ಯಾಕಂದ್ರೆ ನೀವು ಹೇಳ್ದಂಗೆ ಒತ್ತಡ ಮಾಡಿ ಹೊರಗಡೆಯಿಂದ ಯಾರೋ ತಂದು ಪ್ಯಾರಾಶೂಟ್ ಕ್ಯಾಂಡಿಡೇಟ್ ಅಲ್ಲ, ತಂದಲ್ಲಿ ಯಾರ ಮೇಲೆ ಕೂಡ ಒತ್ತಡ ಮಾಡೋದಿಲ್ಲ. ಜನ ಆಶೀರ್ವಾದ ಮಾಡಿ, ಜನ ಆಸೆ ಪಟ್ಟು, ಕ್ಷೇತ್ರದ ಜನರ ಒಂದು ಅಭಿಲಾಷೆ ಅಭಿಪ್ರಾಯದಂತೆ ರಾಜಕೀಯಕ್ಕೆ ಪ್ರವೇಶ ಆಗಿದ್ಬಿಟ್ರೆ ಇವತ್ತು ಬೇರೆ ಯಾರಾದ್ರೂ ತಂದು ಇಂಪೋಸ್ ಮಾಡಿದಂಥದ್ದಲ್ಲ. ಜನ ಯಾವಾಗ ಸೂಕ್ತ ವೇದಿಕೆ ಕೊಡಬೇಕಲ್ಲ ಸರ್. ಸೂಕ್ತ ವೇದಿಕೆಗಳಿಗೆ ನಾನಾ ರೀತಿಯಾದಂಥ ಕಾರ್ಯಕ್ರಮಗಳು ನಾವು ರೂಪಿಸ್ಕೊಂಡಿದ್ವಿ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅಲ್ಲಿ ಇದೆಲ್ಲ. ಆದರೆ ಅದರಲ್ಲಿ ಪ್ರಮುಖವಾಗಿ ನಾನು ಹೇಳ್ದಂಗೆ ಜನಸೇವೆನೇ ಇವತ್ತು ನಮ್ಮನ್ನು ಕಾಪಾಡಿರ್ತಕ್ಕಂಥದ್ದು. 24 ಗಂಟೆ ಅವ್ರ ಮಧ್ಯೆ ಇದ್ದು ಅವ್ರ ಸಮಸ್ಯೆಗಳನ್ನ ಆಲಿಸಿ ತಾಳ್ಮೆಯಿಂದ ಮಾತಾಡಿ ಬಂದವ್ರಿಗೆ ಗೌರವ ಕೊಟ್ಟು ನಡ್ಕೊಂಡಿರ್ತಕ್ಕಂಥದ್ದು, ಅದೇ ಇವತ್ತು ನಾನು ಶ್ರೀರಕ್ಷೆ ಅಂತ ನಾನು ಭಾವಿಸ್ತೀನಿ. ಸರ್, ಏಳು ಬೀಳುಗಳನ್ನ ನೋಡೋದು ಸಹಜ. 224 ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ನಡೀತಾ ಇದ್ರೆ ಹೊಸಕೋಟೆಯಲ್ಲೇ ಟೋಟಲಿ ಡಿಫ್ರೆಂಟ್. ಹೊಡಿಬಡಿ, ಯಾಕೆಂದ್ರೆ ಒಂಚೂರು ಎಮೋಷ್ನಲಿ ಅಟ್ಯಾಚ್ಡ್ ಜನ ಅಲ್ಲಿ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕ್ಷೇತ್ರ. ಲೈಕ್ ಹೇಗೆ ಅಲ್ಲಿ ಆ ಛಾಪನ್ನು ಮೂಡಿಸಿದ ಹೇಗೆ? ಇಲ್ಲ, ತಾವು ಹೇಳ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ಕೆಲವೊಂದು ಕ್ಷೇತ್ರ ಅಲ್ಲಿ ಇದು ಡಿವೈಸಿವ್ ಪಾಲಿಟಿಕ್ಸ್ ಇದೆ. ನೀವು ಶ್ರೀನಿವಾಸಪುರದಲ್ಲಿ ನೋಡ್ಬೋದು, ಹೌದು, ಚಿಂತಾಮಣಿಯಲ್ಲಿ ನೋಡ್ಬೋದು. ಅದೇ ಥರದಲ್ಲಿ ಹೊಸಕೋಟೆಯಲ್ಲಿ ತಾವು ನೋಡಿದ್ರೆ ಹಿಂದೆ ಯಾವ ಥರ ಬೆಳೆದು ಬಂದಿದೆ ಅಂದರೆ, ಕುಟುಂಬಗಳಲ್ಲೇ ಯಾವ ಪಾರ್ಟಿಯಲ್ಲಿ ಗುರುತಿಸ್ಕೋತಾರೋ ಅವರ ಮದುವೆಗಳಿಗೂ ಕೂಡ ಆಪೋಸಿಟ್ ಪಾರ್ಟಿಯವ್ರನ್ನ ಕರೆಯಲ್ಲ. ಆ ರೀತಿಯಾದಂಥ ಒಂದು ಗೆರೆ ಹಾಕದಂಥ ರಾಜಕಾರಣ, ಖಡಕ್ ಆದಂಥ ರಾಜಕಾರಣ ನಡ್ಕೊಂಡು ಬಂದಿರತಕ್ಕಂಥ ಒಂದು ಕ್ಷೇತ್ರದ ಇತಿಹಾಸ ಹೊಸಕೋಟೆಗಿರ್ತಕ್ಕಂಥದ್ದು. ಅದರಿಂದ ತಾವು ಹೇಳ್ದಂಗೆ ವಿಭಿನ್ನವಾಗಿ 223 ತಾಲೂಕು ಅಂತಾರೆ, ಆದರೆ 224 ಹೊಸಕೋಟೆನೇ ವಿಭಿನ್ನವಾಗಿದೆ. ಆ ಒಂದು ಏನು ರಾಜಕಾರಣ ಇದೆ, ಡಿವೈಸಿವ್ ಪಾಲಿಟಿಕ್ಸ್ ಏನಿದೆ, ಅದೊಂದು ಹಿಂದೆಯಿಂದ ಬೆಳ್ಕೊಂಡು ಬಂದಂಥದ್ದು. ಇವಾಗ ನಾನು ಸಾಧ್ಯವಾದಷ್ಟು ಆ ಡಿವೈಸಿವ್ ಪಾಲಿಟಿಕ್ಸ್ನ ಬಿಟ್ಟು ಟ್ರೈನ್ ಟು ಅಪ್ರೋಚ್ ಎವ್ರಿಬಡಿ, ಎಲ್ಲರಿಗೂ ಕೂಡ ಯಾವ ರೀತಿಯಲ್ಲಿ ನಾವು ಒಂದು ಅನುಕೂಲ ಮಾಡಿಕೊಡ್ಬೇಕೋ ಆ ಒಂದು ನಿಟ್ಟಿನಲ್ಲಿ ಮುಂದುವರಿತಾ ಇರತಕ್ಕಂಥದ್ದು.